ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಾಂಡಿಗೆ. ಬಂಧುಗಳೇ, ಇತ್ತೀಚಿನ ಒಂದಷ್ಟು ಪ್ರಕರಣಗಳನ್ನು ನೋಡಿದಾಗ ಸಹಜವಾಗಿ ಒಂದಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ. ಈ ಮನುಷ್ಯ ಎಲ್ಲಿಗೆ ಹೋಗ್ತಿದ್ದಾನೋ ಗೊತ್ತಾಗ್ತಿಲ್ಲ. ಅದರಲ್ಲೂ ಕೂಡ ನಾವು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ವಿ, ಈಗಿನ ಜನ್ರೇಷನ್ ಸ್ವಲ್ಪ ಓದ್ಕೊಂಡಿರ್ತಾರೆ, ಸಮಾಜದ ಬಗ್ಗೆ ಅರಿವಿರುತ್ತೆ, ಇಂಥ ಕೃತ್ಯಗಳನ್ನು ಮಾಡಲ್ಲ ಅಂತ ಹೇಳಿದ್ರೆ ಯಾರು ಈ ಕೃತ್ಯವನ್ನು ಎಸಗ್ತಿರೋರು? ಈ ಜೆನ್ಜಿ ಅಂತ ಏನು ಕರಿತೀವಿ, ಅಥವಾ ಈಗಿನ ಜನ್ರೇಷನ್ 24, 25, 26ನೇ ವಯಸ್ಸಿನವರು, ಅವರು ಇಂಥ ಕೃತ್ಯವನ್ನು ಮಾಡ್ತಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗಿಬಿಡುತ್ತೋ ಸಮಾಜ ಗೊತ್ತಿಲ್ಲ. ಯಾವುದರಿಂದ ಇವರೆಲ್ಲರೂ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೋ ಅದು ಕೂಡ ಅರ್ಥ ಆಗ್ತಿಲ್ಲ. ಬಂಧುಗಳೇ, ಮೊನ್ನೆ ತಾನೇ ಒಂದು ಪ್ರಕರಣವನ್ನು ಗಮನಿಸಿದ್ವಿ. ಆತ 600 ಕೋಟಿ ಒಡೆಯ ಆತ. ಆಕೆಯೂ ಕೂಡ ಏನು ಕಡಿಮೆ ಇರಲಿಲ್ಲ. ಅವರಿಬ್ಬರಿಗೂ ಕೂಡ ಮನೆಯವ್ರು ನೋಡಿ ಮದುವೆಯನ್ನು ಫಿಕ್ಸ್ ಮಾಡ್ತಾರೆ. ಮದುವೆ ಆದ ಬಳಿಕ ಯಾವುದೇ ಸುಳಿವನ್ನೂ ಕೂಡ ಕೊಡದ ರೀತಿಯಲ್ಲಿ ಆಕೆ ಆತನ ಜೊತೆಗೆ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಪಾಪ ರಾಜಸ್ಥಾನದ ಉದಯಪುರದಲ್ಲಿ 17 ಕೋಟಿ ಅರಮನೆಯನ್ನು ಮದುವೆಗೋಸ್ಕರ ಬುಕ್ ಮಾಡಿರ್ತಾರೆ. 3 ಫ್ಲೈಟನ್ನು ಬುಕ್ ಮಾಡಿರ್ತಾರೆ. ಮದುವೆ ನವೆಂಬರ್ ತಿಂಗಳಲ್ಲಿ ಇವರಿಬ್ಬರು ಕೂಡ ಕೈ ಹಿಡಿದು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿರ್ತಾರೆ. ಪಾಪ ಆತನು ಕೂಡ ಬಹಳ ಖುಷಿಯಾಗಿ ಆಗಾಗ ಆಕೆಗೆ ಸರ್ಪ್ರೈಸ್ ಕೊಡೋದು, ಆಕೆಯನ್ನು ಖುಷಿ ಪಡಿಸೋದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾನೆ. ಆಕೆಯಿಂದಲೂ ಕೂಡ ಅದೇ ರೀತಿಯಾದಂಥ ಸ್ಪಂದನೆ ಸಿಗ್ತಾ ಇರುತ್ತೆ. ಕೊನೆಗೆ ಆತನನ್ನು ಚೆನ್ನಾಗಿ ನಂಬಿಸಿ ತುಂಬ ಒತ್ತಾಯಪೂರ್ವಕವಾಗಿ ಆ ಲೋಹಗಡದ ಕೋಟೆ ಹತ್ರ ಕರ್ಕೊಂಡು ಹೋಗಿ ಪುಣೆಯಲ್ಲಿ ಆತನನ್ನು 400 ಅಡಿ ಕಂದಕಕ್ಕೆ ತಳ್ಳಿ ಬಿಡ್ತಾಳೆ. ಯಾಕೆ? ಇನ್ನೊಂದು ಯಾವುದೋ ಪ್ರೀತಿ ಇತ್ತಂತೆ. ಪ್ರಿಯತಮ್ಮನಿಗೋಸ್ಕರ ಇಂಥದ್ದೊಂದು ಕೃತ್ಯವನ್ನ 22 ವರ್ಷದ ಹುಡುಗಿ ಮಾಡಿಬಿಟ್ರು. ಇವತ್ತು ಇಡೀ ದೇಶಾದ್ಯಂತ ಬಹಳ ಚರ್ಚೆ ಆಗ್ತಿರುವಂತಹ ಪ್ರಕರಣ ಅದು. ಯಾಕೆ ಮಾಡಿದೆ ಕೇಳಿದ್ರೆ, ನನಗೆ ಪ್ರೀತಿ ವಿಚಾರವನ್ನು ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳುವಂಥ ಧೈರ್ಯ ಇರಲಿಲ್ಲ ಅಂತೇಳಿ. ಅಂದರೆ ನೋಡಿ, ಪ್ರೀತಿಯನ್ನು ಹೇಳ್ಕೊಳ್ಳೋಕೆ ಧೈರ್ಯ ಇಲ್ಲ, ಆದರೆ ಕೊಲೆ ಮಾಡೋದಕ್ಕೆ ಆಕೆಗೆ ಧೈರ್ಯ ಬಂದುಬಿಟ್ಟಿದೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದೊಂದು ಪ್ರಕರಣ. ದೂರದ್ದು ಯಾಕೆ ಹೋಗೋದು, ಈಗ ಬಹಳ ಚರ್ಚೆ ಆಗ್ತಿರೋದು ನಮ್ಮ ಬೆಂಗಳೂರಿನ ಪ್ರಕರಣ. ಇಡೀ ದೇಶಾದ್ಯಂತ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂಥ ಪ್ರಕರಣ ಇದು. ಯಾಕೆ ಸದ್ದು ಮಾಡ್ತಿದೆ ಅಂದರೆ, ಇಲ್ಲಿ ಕೊಲೆ ಆಗಿದ್ದು ಓರ್ವ ವ್ಯಕ್ತಿಯಲ್ಲ, ಬರೋಬ್ಬರಿ 3 ಮಂದಿ. ಕೊಲೆ ಮಾಡಿದಂಥವ್ರು ಯಾರು ಅಂದರೆ ಅದೇ ಕುಟುಂಬದವರು. ಅವರು ಮಗಳೇ ಕೊಲೆ ಮಾಡಿದ್ದು ಇದು. ಅದು ಕೂಡ ಚೆನ್ನಾಗಿ ನಂಬಿಸಿ ಮನೆಗೆ ಕರೆಸ್ಕೊಂಡು ತನ್ನ ತಾಯಿ, ತನ್ನ ತಂದೆ, ತನ್ನ ತಂಗಿ 3 ಪ್ರಾಣವನ್ನು ಕೂಡ 25 ವರ್ಷದ ಹೆಣ್ಣು ಮಗಳು ಅಥವಾ ರಾಕ್ಷಸಿ ಅಥವಾ ಹಂತಕ್ಕೆ ತೆಗೆದು ಬಿಟ್ಟಿದ್ದಾಳೆ. ಇದು ನಾವು ಆಲೋಚನೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ 25 ವರ್ಷದ ಹೆಣ್ಣು ಮಗಳು 3 ಕೊಲೆಯನ್ನು ಮಾಡಿದ್ದಾಳೆ ಅಂದರೆ, ಆದರೆ ಅಂಥದ್ದೊಂದು ಆಗಿದೆ. ಅಂತಿಮವಾಗಿ ಆಕೆಯನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದ ಬಳಿಕ ಒಂದಷ್ಟು ರಹಸ್ಯಗಳೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಯಾಕೆ ಆಕೆ ಈ ಕೃತ್ಯವನ್ನು ಎಸಗಿದ್ಲು, ಇದರ ಹಿಂದಿನ ಉದ್ದೇಶ ಏನು, ಅಥವಾ ಯಾವ ರೀತಿಯ ಕೊಲೆ ಮಾಡಿದ್ಲು, ಎಲ್ಲ ವಿಚಾರಗಳು ಕೂಡ ಇದೀಗ ಬಯಲಾಗ್ತಾ ಇದೆ ಒಂದೊಂದಾಗಿ. ಇನ್ನೊಂದು, ಪೊಲೀಸರಿಗೆ ಹಂತಕರು ಯಾರು ಅಂತ ಪತ್ತೆ ಹಚ್ಚೋದೇನು ಬಹಳ ಕಷ್ಟ ಎನ್ನುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ ಏನಪ್ಪ ಅಂದರೆ, ಆಕೆಯ ತಂದೆ ರಕ್ತದ ಮಡುವಿನಲ್ಲೇ ಮೆಟ್ಲಿಳಿದು ಕೆಳಗಡೆ ಬಂದಿದ್ರು. ಪಾಪ ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಅವರು ಸಹಾಯಕ್ಕೆ ಬಂದರು. ಕೊನೆಗೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅವರು ಕೊನೆಯದಾಗಿ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ರು, ಹೀಗೀಗಾಗಿತ್ತು ಅಂತೇಳಿ. ಹೀಗಾಗಿ ಪ್ರಕರಣದ ಒಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಗೊತ್ತಾಗಿತ್ತು. ಆದರೆ ಕೊಲೆಯ ಹಿಂದಿನ ರಹಸ್ಯವನ್ನು ಭೇದಿಸುವಂಥ ಇದು ಪೊಲೀಸರಿಗಿತ್ತು. ಕೊನೆಗೆ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬಂದಿದೆ. ಏನಿದು ಪ್ರಕರಣ, ಏನಾಯಿತು ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅವರ ಹೆಸರು ಸೋಮ್ ಸುಂದರ್ ಅಂತೇಳಿ, ಅವರ ವಯಸ್ಸು 52. ಅವರ ಪತ್ನಿಯ ಹೆಸರು ಮುತ್ತುಲಕ್ಷ್ಮಿ ಅಂತೇಳಿ. ಹಾಗೆ 2 ಹೆಣ್ಣು ಮಕ್ಕಳು. ಒಬ್ಬಳು ಈ ಹಂತಕ್ಕೆ ಶ್ವೇತಾ, ಮತ್ತೊಬ್ಬಳು ಸುಪ್ರಿಯಾ ಅಂತ. ಈಕೆಯ ವಯಸ್ಸು 24, 25 ಈ ಹಂತಕೆಯ ವಯಸ್ಸು. ಸುಪ್ರಿಯ ವಯಸ್ಸು ಪಾಪ 18ರಿಂದ 19 ಆಸುಪಾಸಷ್ಟೇ. ಸುಂದರವಾದಂಥ ಕುಟುಂಬ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಅವರೆಲ್ಲರೂ ಕೂಡ ಆರಾಮಾಗಿ ಬೆಂಗಳೂರಿನಲ್ಲಿ ವರ್ತೂರಿನ ನುಗ್ಗೇಹಳ್ಳಿ ಭಾಗದಲ್ಲಿ, ನಲ್ಲೂರು ಭಾಗದಲ್ಲಿ ಅವರೆಲ್ಲರೂ ಕೂಡ ವಾಸವನ್ನು ಮಾಡ್ತಿರ್ತಾರೆ. 2 ಹೆಣ್ಣು ಮಕ್ಕಳಿಗೂ ಕೂಡ ಬಹಳ ಚೆನ್ನಾಗಿ ಓದಿಸಿರ್ತಾರೆ. ಈ ಹಂತಕಿ ಶ್ವೇತಾ ಬಿಟೆಕ್ ಅನ್ನ ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಈ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುವ ಸಂದರ್ಭದಲ್ಲಿ ಕೇನತ್ ಎನ್ನುವಂಥ ಒಬ್ಬನ ಪರಿಚಯ ಆಗಿದೆ. ಅದಾದ ಬಳಿಕ ಆ ಪರಿಚಯ ಪ್ರೀತಿ, ಪ್ರೇಮ ಈ ಎಲ್ಲ ಹಂತಕ್ಕೂ ಕೂಡ ಹೋಗಿಬಿಟ್ಟಿದೆ. ಒಂದು ಕಡೆಯಿಂದ ಅವರಿಬ್ಬರ ಪ್ರೀತಿ, ಒಂದು ಕಡೆಯಿಂದ ಅಪ್ಪ, ಅಮ್ಮ, ತಂಗಿ, ಒಂದು ಸುಂದರವಾದಂಥ ಸಂಸಾರ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು 2 ತಿಂಗಳ ಹಿಂದೆ ಅಪ್ಪ ಅಮ್ಮನ ಜೊತೆಗೆ ಮುನಿಸಿಕೊಂಡು ಅಥವಾ ಗಲಾಟೆ ಮಾಡಿಕೊಂಡು ಆಕೆ ಮನೆ ಬಿಟ್ಟು ಹೊರಗಡೆ ಬಂದಿದ್ದಾಳೆ. ನಾನು ಹೈದರಾಬಾದ್ನಲ್ಲಿ ವಾಸ ಮಾಡ್ತಿದ್ದೀನಿ ಎನ್ನುವಂಥ ಮಾತನ್ನ ಆಕೆ ಹೇಳಿದ್ದಾಳೆ. ಮನೆಯವರು ಕೂಡ ನಂಬ್ಕೊಂಡಿದ್ದಾರೆ. ಹೀಗಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮನೆಗೆ ಒಂದು ಸಾಲದ ನೋಟಿಸ್ ಹೋಗುತ್ತೆ. ನೋಡಿ, ಹಿಂಗೆ ಸಾಲ ಆಗಿದೆ, ನಿಮ್ಮ ಕುಟುಂಬದವರಿಂದಲೇ 30 ಲಕ್ಷ ರೂಪಾಯಿ ಸಾಲ ಆಗಿದೆ, ಅದು ಡ್ಯೂ ಇದೆ, ನೀವು ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ. ಆಗ ಅಪ್ಪ ಅಮ್ಮ ಮಗಳು ಎಲ್ಲಿದ್ದಾಳೆ, ಏನು ಎತ್ತ ಅಂತ ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆಗ ಗೊತ್ತಾದಂಥ ಸಂಗತಿ ಏನಪ್ಪ ಅಂದರೆ, ಇನ್ನೊಂದು ಹುಡುಗನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಾಳೆ ಎನ್ನುವಂಥ ವಿಚಾರವನ್ನ. ಅದಾದ ಬಳಿಕ ಈಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತನಾಡಬೇಕು ಅಂತ ತಾಯಿ, ತನ್ನ ತಂದೆ, ತಂಗಿ ಎಲ್ಲರನ್ನೂ ಕೂಡ ಕರೆಸ್ಕೊಂಡಿದ್ದಾಳೆ. ಅವರೆಲ್ಲರ ಕಥೆಯನ್ನು ಕೂಡ ಮುಗಿಸಿ ಬಿಟ್ಟಿದ್ದಾಳೆ. ಇದು ನೋಡಿ ಆದಂಥ ಘಟನೆ.
ಹಾಗಾದ್ರೆ ಆಕೆಗೆ ಆ ಪರಿಯಾದಂಥ ದ್ವೇಷ ಏನಿತ್ತು, ಆಕೆ ಸ್ಕೆಚ್ ಹಾಕಿದ್ದು ಹೇಗೆ ಅನ್ನುವಂಥ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ, ಆಕೆಯೇ ಬಾಯ್ಬಿಟ್ಟಿರುವಂತಹ ಪ್ರಕಾರವಾಗಿ ಅಥವಾ ಆಕೆ ಡೈರಿಯಲ್ಲಿ ಕೂಡ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿದ್ದಾಳೆ. ಆಕೆ ಮಾನಸಿಕವಾಗಿ ಒಂದಷ್ಟು ತೊಳಲಾಟದಲ್ಲಿ ಇದ್ಲು ಅನ್ನೋದು ಮಾತ್ರ ಸ್ಪಷ್ಟ. ಆಕೆ ಹೇಳ್ಕೊಂಡಿದ್ದೇನಪ್ಪ ಅಂದ್ರೆ, ಸಣ್ಣ ವಯಸ್ಸಿಂದಲೂ ಕೂಡ ತಾಯಿ ನನಗೆ ಯಾವ ಸ್ವಾತಂತ್ರ್ಯವನ್ನು ಕೂಡ ಕೊಡಲಿಲ್ಲ. ನನ್ನ ಜೀವನವನ್ನು ಸಂಪೂರ್ಣವಾಗಿ ಅವರೇ ಕಂಟ್ರೋಲ್ ಮಾಡ್ತಾ ಇದ್ರು. ನಾನು ಏನು ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ತಾಯಿಯಿಂದಾಗಿ ನಾನು ಎಲ್ಲವನ್ನೂ ಕೂಡ ಕಳ್ಕೊಂಡ ರೀತಿಯಲ್ಲಾಗಿತ್ತು. ಎಲ್ಲ ಇದ್ರೂ ಕೂಡ ಅನಾಥಳ ರೀತಿಯಲ್ಲಿ ನಾನು ಬದುಕುವಂಥ ಪರಿಸ್ಥಿತಿ ಆಗಿತ್ತು. ಕುಂತ್ರು ನಿಂತರು ಏನು ಮಾಡಿದ್ರು ಕೂಡ ತಪ್ಪು ಎನ್ನುವಂಥ ಮಾತನ್ನ ಅವರು ತಾಯಿ ಹೇಳ್ತಾ ಇದ್ರು. ಹೀಗಾಗಿ ಸಣ್ಣ ವಯಸ್ಸಿಂದಲೂ ಕೂಡ ತಾಯಿ ಬಗ್ಗೆ ನನಗೆ ವಿಪರೀತವಾದಂಥ ದ್ವೇಷ ಬಂದುಬಿಟ್ಟಿತ್ತು. ಅಥವಾ ಅವರೆಲ್ಲರಿಂದಲೂ ಕೂಡ ತಪ್ಪಿಸ್ಕೊಂಡು ಹೋಗಿ ನಾನು ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನೋ ಮಾಡಬೇಕು ಅಂದರೆ ಹೊರಗಡೆ ಹೋಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕಾರಣಕ್ಕಾಗಿ ಹೆಚ್ಚು ಕಡಿಮೆ 2 ತಿಂಗಳ ಹಿಂದೆ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ನಾನು ಹೈದರಾಬಾದ್ನಲ್ಲಿ ಇದ್ದೇನೆ ಅಂತ ಸುಳ್ಳು ಹೇಳಿ ಮನೆಯಿಂದ ಹೊರಗಡೆ ಬಂದೆ. ಅದಾದ ಬಳಿಕ ಈ KR ಪುರಂ ವ್ಯಾಪ್ತಿಯ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟ್ನಲ್ಲಿ ನಾನು ವಾಸ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಅಂತ ಆಕೆ ಎಲ್ಲವನ್ನು ಕೂಡ ಹೇಳಿದ್ದಾಳೆ. ಅಲ್ಲಿ ಯಾರ ಜೊತೆಗೆ ಇದ್ಲು ಅಂದರೆ, ಕೇನತ್ ಎನ್ನುವಂಥ ಒಂದು 26 ವರ್ಷದ ಆಕೆಯ ಬಾಯ್ ಫ್ರೆಂಡ್ ಜೊತೆಗೆ. ಅವರಿಬ್ಬರು ಕೂಡ ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ರು. ಆ ಕೇನತ್ ಕೂಡ ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿದಂತೆ ನಾನೆಲ್ಲೋ ಹೈದರಾಬಾದ್ನಲ್ಲಿ ಇದ್ದೀನಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿಲ್ಲ ಅಂತ ಆಗಿಬಿಟ್ರೆ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಜೊತೆಗಿದ್ದಾರೆ ಒಂದು ವಿಚಾರವೂ ಕೂಡ ಗೊತ್ತಾಗಲ್ಲ ಬಿಡಿ. ಓಕೆ, ಹಿಂಗಾಗಿಬಿಟ್ಟಿತ್ತಾ. ಮೊದಲೇ ತಾಯಿಯ ಬಗ್ಗೆ ವಿಪರೀತವಾದಂಥ ದ್ವೇಷ. ಹೀಗಾಗಿ ಆಕೆ ಮನೆಯನ್ನು ಬಿಟ್ಟು ಬಂದು ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಆತನ ಜೊತೆಗೆ ವಾಸ ಮಾಡ್ತಾ ಇದ್ಲು. ಹೀಗಿದ್ದಂಥ ಸಂದರ್ಭದಲ್ಲಿ ಐಷಾರಾಮಿ ಬದುಕಿನ ಹುಚ್ಚು ಏನು ಕಥೆನೋ ಗೊತ್ತಿಲ್ಲ. ಇನ್ನೊಂದು ಮಾಹಿತಿಯ ಪ್ರಕಾರ ಬಾಯ್ ಫ್ರೆಂಡ್ ಮೊದಲೇನೋ ಕೆಲಸ ಮಾಡ್ತಾ ಇದ್ದಂತೆ, ಆದರೆ ಇತ್ತೀಚೆಗೆ ಆತ ಎಲ್ಲೂ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲವಂತೆ. ಆ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ 30 ಲಕ್ಷ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದಾರೆ. ಶೂರಿಟಿಗೆ ಅದು ಹೇಗೋ ಏನೋ ಮಾಡಿ ಅಪ್ಪ ಅಮ್ಮನ ಇದನ್ನು ಕೊಟ್ಟು ಬಿಟ್ಟಿದ್ದಾಳೆ ಈಕೆ. ಹೀಗಾಗಿ ಈ ಆರಂಭದಲ್ಲಿ ಏನೋ ಸಾಲವನ್ನು ತೀರಿಸಿದ್ದಾಳೆ. ಅದಾದ ಬಳಿಕ ಸಾಲವನ್ನು ತೀರಿಸಿಲ್ಲ. ಸಾಲವನ್ನು ತೀರಿಸದ ಕಾರಣಕ್ಕಾಗಿ ಏನಾಗಿಬಿಟ್ಟಿದೆ ಅಂದರೆ, ಅದರ ನೋಟಿಸ್ ಸೀದಾ ಮನೆಗೆ ಹೋಗಿ ಬಿಟ್ಟಿದೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಪ್ಪ ಅಮ್ಮ ಸಹಜವಾಗಿ ಟೆನ್ಷನ್ ಆಗಿದ್ದಾರೆ. ಮಗಳು ಎಲ್ಲಿದ್ದಾರೆ ಅಂತ ಆಮೇಲೆ ಪತ್ತೆ ಹಚ್ಚೋಕೆ ಶುರು ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಅವ್ರಿಗೆ ಗೊತ್ತಾಗಿದೆ ಆಕೆ ಹೈದರಾಬಾದ್ನಲ್ಲಿ ಎಲ್ಲೂ ಕೂಡ ಇಲ್ಲ, ಬೆಂಗಳೂರಿನಲ್ಲಿ ಇದ್ದಾಳೆ ಅಂತ ಹೇಳಿ. ಅದಾದ ಬಳಿಕ ಅವರು ಪತ್ತೆ ಹಚ್ಚಿದಂಥ ವಿಚಾರ ಅಂದರೆ ಆಕೆ ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಾಳೆ ಎನ್ನುವಂಥ ಸಂಗತಿಯನ್ನ. ಯಾರು ತಾನೇ ಅದನ್ನು ಬೆಂಬಲಿಸ್ತಾರೆ? ಸಹಜವಾಗಿ ಪೋಷಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಾಲದ ಹಿನ್ನೆಲೆ ಏನು ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಗ ಆಕೆ ಕೇಳಿದ್ದಾಳಂತೆ, ಸಾಲವನ್ನು ಕಟ್ಕೊಡಿ ಎನ್ನುವ ರೀತಿಯಲ್ಲಿ. ಅದಕ್ಕೆ ಅಪ್ಪ ಅಮ್ಮ ಒಪ್ಕೊಂಡಿಲ್ಲ. ಯಾಕೆ ನಿನ್ನ ಶೋಕಿಗೆ ನೀನು ಸಾಲ ಮಾಡಿಕೊಂಡ್ರೆ ನಾವೇ ಕಟ್ಕೊಡ್ಬೇಕು ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಆಗ ಆಕೆಗೆ ತಾಯಿಯ ಬಗ್ಗೆ ಇನ್ನಷ್ಟು ದ್ವೇಷ ಹೆಚ್ಚಾಗೋದಿಕ್ಕೆ ಶುರುವಾಗಿದೆ. ಒಂದು ಸಾಲದ ವಿಚಾರಕ್ಕೆ ಪ್ರಶ್ನೆ ಮಾಡಿದ್ರು, ಹಿಂದಿನಿಂದಲೂ ಕೂಡ ಹಿಂಗೆಲ್ಲ ಆಗಿತ್ತು, ಜೊತೆಗೆ ನಾನು ಲಿವಿಂಗ್ ರಿಲೇಷನ್ಶಿಪ್ ಅನ್ನು ಕೂಡ ತಾಯಿ ವಿರೋಧಿಸ್ತಿದ್ದಾರೆ ಅಂತ ಹೇಳಿ. ಅದಕ್ಕೆ ಆಕೆ ಏನು ಮಾಡಿದ್ದಾಳೆ ಗೊತ್ತಾ? ತಾಯಿಯನ್ನ ಏನಾದ್ರೂ ಮಾಡಿ ಪ್ಲಾನ್ ಮಾಡಿ ಕರೆಸ್ಕೊಂಡು ಅವರ ಪ್ರಾಣ ತೆಗಿಬೇಕು ಅಂತ ಹೇಳಿ. ಯಾರು ಹೆತ್ತ ಮಗಳು, ಹೆತ್ತು ಹೊತ್ತು ಸಾಕಿ ಸಲಹಿ ಆನಂತರ ನೀನು ಬದುಕನ್ನು ಕಟ್ಕೊಳ್ಳೋ ಅಂತ ಆರಾಮಾಗಿ ಹೋಗುವಂತ ಬಿಟ್ಟಂತ ಮಗಳೇ ತಾಯಿಯ ಕೊಲೆಯ ಬಗ್ಗೆ ಯೋಚನೆ ಮಾಡ್ತಾಳೆ ತನ್ನ ಪ್ರಿಯಕರನ ಜೊತೆಗೆ ಸೇರಿ. ಅವರೆಲ್ಲರೂ ಕೂಡ ಮುಂಚೆನೆ ಅಂದ್ರೆ ಅವರಿಬ್ರು ಸೇರ್ಕೊಂಡು ಮುಂಚೆನೆ ಸ್ಕೆಚ್ ಹಾಕಿ ಇಟ್ಕೊಂಡಿದ್ರು. ಎಲ್ಲ ವಿಚಾರಗಳು ಕೂಡ ಈಗ ರಿವೀಲ್ ಆಗ್ತಿದೆ. ಹೇಗೆ ಅಂದರೆ, ಆ ಬಾಯ್ ಫ್ರೆಂಡ್ಗೆ ಆತನದೊಂದು ಬಾಡಿಗೆ ಮನೆ ಇರುತ್ತೆ ಬೇರೆ ಕಡೆಯಲ್ಲಿ. ಆತ ಅಲ್ಲಿ ಏನು ಮಾಡಿರ್ತಾನೆ, ಒಂದು ದೊಡ್ಡ ಡ್ರಮ್ ಅನ್ನ ತಂದಿರ್ತಾನೆ. ಹಾಗೆ ದೊಡ್ಡದಾಗಿರುವಂಥ ಕತ್ತಿ ರೀತಿಯಾದಂಥ ವಸ್ತುವನ್ನು ತಂದಿಟ್ಟಿರ್ತಾನೆ. ಒಟ್ಟಾರೆಯಾಗಿ ದೇಹವನ್ನು ತಂದು ಇಲ್ಲೇನೋ ಮಾಡಬೇಕು ಅನ್ನೋದಕ್ಕೆ ಅವರು ಸ್ಕೆಚ್ ಅನ್ನು ಹಾಕಿರ್ತಾರೆ. ಜೊತೆಗೆ ಅಪಾರ್ಟ್ಮೆಂಟ್ಗೆ ಒಂದು ದೊಡ್ಡದಾಗಿರುವಂಥ ಸೂಟ್ ಕೇಸ್ ಅನ್ನ ಕೂಡ ತಂದಿರ್ತಾರೆ. ಅಂದ್ರೆ ಆ ಸೂಟ್ ಕೇಸ್ ಒಳಗಡೆ ದೇಹವನ್ನು ತುಂಬಿಕೊಂಡು ಹೋಗಬೇಕು ಅಂತ ಹೇಳಿ. ಹೀಗೆ ಸ್ಕೆಚ್ ಹಾಕಿ ಏನು ಮಾಡ್ತಾಳೆ ಗೊತ್ತಾ? ತನ್ನ ತಾಯಿಯನ್ನ ಕರೀತಾಳೆ. ಅಮ್ಮ ಬಾಯಿ ಸಾಲದ ವಿಚಾರ ಸಂಬಂಧಪಟ್ಟಾಗ ಮಾತಾಡಬೇಕು, ಜೊತೆಗೆ ಎಷ್ಟು ದಿನಗಳ ಕಾಲ ನಮ್ಮ ನಡುವೆ ಒಂದು ಜಟಾಪಟಿ ಸಂಘರ್ಷ ಎಲ್ಲವೂ ಕೂಡ ಆಗ್ತಾ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲರೂ ಕೂಡ ಮಾತಾಡೋಣ ಎನ್ನುವ ರೀತಿಯಲ್ಲಿ. ತಾಯಿ ಮತ್ತೆ ತಂಗಿ ಪಾಪ ನಂಬಿಕೊಂಡು ಈಕೆ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ತಂಗಿ ವಾಪಸ್ ಹೋಗಿದ್ದಾಳೆ. ತಾಯಿ ಮಾತ್ರ ಅವತ್ತು ಮಗಳ ಜೊತೆಗೆ ಉಳ್ಕೊಂಡಿದ್ದಾರೆ. ಅಲ್ಲಿ ಆತನ ಆಕೆಯ ಪ್ರಿಯಕರನು ಇದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಮತ್ತೆ ಮಗಳಿಗೆ ಅವತ್ತು ಕೂಡ ಜಟಾಪಟಿ ಎಲ್ಲವೂ ಕೂಡ ಆಗಿದೆ ರಾತ್ರಿಯ ಸಂದರ್ಭದಲ್ಲಿ. ಅದಾದ ಬಳಿಕ ಏನು ಮಾಡಿದ್ದಾರೆ ಅಂದ್ರೆ, ಬೆಳಗ್ಗೆ ಮುಂಚೆಯೋ ಅಥವಾ ಮಧ್ಯರಾತ್ರಿಯೋ ಯಾವ ಸಂದರ್ಭದಲ್ಲೋ ಗೊತ್ತಿಲ್ಲ, ತಾಯಿಯ ಪ್ರಾಣವನ್ನ ನಂಬಿಸಿ ಕತ್ತು ಕೊಯ್ಯುವಂತ ಕೆಲಸವನ್ನ ಆಕೆ ಮಾಡಿದ್ದಾಳೆ. ಆಕೆ ಸ್ವತಃ ಹೇಳ್ಕೊಂಡಿದ್ದಾಳೆ, ಪ್ರಿಯಕರ ಬಂದಿಲ್ಲ ಈ ವಿಚಾರದಲ್ಲಿ, ಆತ ರೂಮ್ನಲ್ಲಿ ಇದ್ದ, ನಾನೇ ನನ್ನ ತಾಯಿಯ ಪ್ರಾಣವನ್ನು ತೆಗೆದುಬಿಟ್ಟೆ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಅವರಿಬ್ರು ಸೇರ್ಕೊಂಡು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಸಂಜೆಯ ಸುಮಾರಿಗೆ ದೇಹವನ್ನ ತೆಗೆದುಕೊಂಡಲ್ಲಿ ಹೋಗಬೇಕು, ಅದಾದ ಬಳಿಕ ಏನಾದ್ರೂ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಮುತ್ತುಲಕ್ಷ್ಮಿ ಅವರು ಇವ್ರ ಮನೇಲಿ ಕೊಲೆ ಆಗಿ ಬಿದ್ದಿದ್ರಲ್ಲ, ಮುತ್ತುಲಕ್ಷ್ಮಿ ಅವರ ಫೋನ್ಗೆ ಗಂಡ ಸೋಮಸುಂದರ್ ಅಂದ್ರೆ ಈಕೆ ಅಪ್ಪ ಮತ್ತೆ ತಂಗಿ ನಿರಂತರವಾಗಿ ಫೋನ್ ಮಾಡಿದ್ದಾರೆ. ಅದರ ಫೋನ್ ರೀಚ್ ಆಗಿಲ್ಲ. ಅವ್ರಿಗೆ ಯಾಕೋ ಭಯ ಶುರುವಾಗಿದೆ. ಮೊದಲೇ
ಮಗಳು ತಾಯಿಗೆ ಸ್ವಲ್ಪ ಸಮಸ್ಯೆ ಇತ್ತು, ಏನಾದ್ರು ಜಗಳ ಮಾಡ್ಕೊಂಡ್ರ, ಗಲಾಟೆ ಏನಾದರೂ ಆಯ್ತಾ, ಏನು ಎತ್ತ ಅಂತ ನೋಡೋಣ ಅಂತ ಹೇಳಿ ಸಂಜೆಯ ಸುಮಾರಿಗೆ ತಂದೆ ಮತ್ತೆ ತಂಗಿ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಅಪಾರ್ಟ್ಮೆಂಟ್ಗೆ ಬಂದು ನೋಡ್ತಾರೆ, ಅಲ್ಲಿನ ಚಿತ್ರಣ ಬೇರೆಯದ್ದೇ ರೀತಿಯಲ್ಲಿ ಇತ್ತು. ಇವ್ರು ಏನು ಮಾಡಿದ್ರು ಅಂದರೆ ಬಿಸಿ ನೀರನ್ನು ಕಾಯಿಸಿ ಇಡೀ ಮನೆಯನ್ನು ಸ್ವಚ್ಛ ಮಾಡುವಂಥ ಕೆಲಸ, ದೇಹವನ್ನು ತೆಗೆದುಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಇಡುವಂಥ ಕೆಲಸ, ಹಾಗೆ ಈ ಡಾಗ್ ಸ್ಕ್ವಾಡ್ ಬಂದರೆ ಪತ್ತೆ ಹಚ್ಚಬಾರ್ದು ಅಂತೇಳಿ ಮನೆ ತುಂಬ ಖಾರದ ಪುಡಿ ಎಲ್ಲವನ್ನು ಕೂಡ ಎರಚಿ ಬಿಟ್ಟಿರ್ತಾರೆ. ಆಗ ತಂದೆ ಮತ್ತೆ ತಂಗಿಗೆ ಯಾಕೋ ಡೌಟ್ ಬರುತ್ತಿಲ್ಲ, ಏನೋ ಬೇರೆ ಆಗಿದೆ ಎನ್ನುವಂಥ ರೀತಿಯಲ್ಲಿ. ಆಗ ತಂಗಿ ಫೋರ್ಸ್ಫುಲಿ ಒಳಗಡೆ ಹೋಗಿ ನೋಡಿದಾಗ ತಾಯಿಯ ದೇಹ ಕಂಡಿದೆ, ಆಕೆ ಜೋರಾಗಿ ಕಿರಿಚಿಕೊಂಡಿದ್ದಾಳೆ. ಆಗ ಏನು ಮಾಡಿದ್ದಾಳೆ, ಆಕೆಯ ಪ್ರಾಣವನ್ನು ಕೂಡ ತೆಗೆಯೋದಕ್ಕೆ ಚಾಕುವನ್ನು ತಂದಾಗ ಸೋಮಸುಂದರ್ ತಂದೆ ಅಡ್ಡ ಬಂದಿದ್ದಾರೆ. ಆಗ ತಂದೆ ಮತ್ತೆ ತಂಗಿ ಇಬ್ಬರ ಪ್ರಾಣವನ್ನು ಕೂಡ ಹಂತಕ್ಕೆ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾಳೆ. ಅದಾದ ಬಳಿಕ ತಂಗಿ ಸ್ಪಾಟ್ನಲ್ಲೇ ಸಾವನ್ನಪ್ಪಿದ್ರೆ, ತಂದೆ ಮಾತ್ರ ರಕ್ತದ ಮಡುವಿನಲ್ಲೇ ಮೆಟ್ಲಿಳ್ಕೊಂಡು ಕೆಳಗಡೆ ಬಂದಿದ್ದಾರೆ. ಅಲ್ಲಿ ಸುತ್ತಮುತ್ತ ಇದ್ದರು ಎಲ್ಲರನ್ನೂ ಕೂಡ ಕರೆದಿದ್ದಾರೆ, ವಿಚಾರವನ್ನು ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ತಕ್ಷಣ ಅವನು ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಆಯಿತು, ಆದರೆ ಅವರು ಆಸ್ಪತ್ರೆಯಲ್ಲೇ ಸಾವನ್ನಪ್ಪು ಬಿಟ್ಟಿದ್ದಾರೆ. ಅದಾದ ಬಳಿಕ ಈ ಶ್ವೇತಾ ಮತ್ತು ಆಕೆಯ ಪ್ರಿಯಕರ ಇಬ್ಬರೂ ಕೂಡ ಎಸ್ಕೇಪ್ ಆದರು. ಸೀದಾ ತಮಿಳುನಾಡಿನ ಕಡೆಗೆ ಹೋಗಿದ್ದಾರಂತೆ. ಅಲ್ಲಿಂದ ಆತ ಎಲ್ಲಿಗೆ ಹೋದ್ನೋ ಯಾರಿಗೂ ಕೂಡ ಗೊತ್ತಿಲ್ಲ, ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಈಕೆ ಮಾತ್ರ ಪಾಂಡಿಚೇರಿ ರೈಲ್ವೆ ನಿಲ್ದಾಣದಲ್ಲಿ ಇದ್ದಳು. ಅಲ್ಲಿಂದ ಪೊಲೀಸರು ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆಕೆ ಟವರ್ ಲೊಕೇಶನ್ ಅಥವಾ ಬೇರೆ ಬೇರೆ ಒಂದಷ್ಟು ಇದ್ರ ಆಧಾರದ ಮೇಲೆ ಸುಳಿವು ಸಿಕ್ತು. ಆ ರೀತಿಯಾಗಿ ಆಕೆಯನ್ನ ಇದೀಗ ಕರ್ಕೊಂಡು ಬಂದಿದ್ದಾರೆ. ಆತ ಅಲ್ಲೂ ಕೂಡ ಕೈ ಕೊಟ್ಟು ಓಡೋದ್ನೋ ಯಾಕೆ ಓಡೋದ್ನೋ ಇನ್ನೂ ಕೂಡ ಗೊತ್ತಿಲ್ಲ. ಆತನ ಅರೆಸ್ಟ್ ಮಾಡಿದ ಬಳಿಕ ಇನ್ನೊಂದಷ್ಟು ವಿಚಾರಗಳಲ್ಲೂ ಕೂಡ ಹೊರಗಡೆ ಬರಬೇಕಿದೆ. ಈಗ ಶ್ವೇತಾ ವಿಚಾರಣೆಯಲ್ಲಿ ಒಂದಷ್ಟು ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ. ಸದ್ಯ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆಕೆಯನ್ನ ನೀಡಲಾಗಿದೆ. ಕೊಲೆಗೆ ಕಾರಣ ಇಷ್ಟೇ, ಸಣ್ಣಲಿಂದಲೂ ಕೂಡ ತಾಯಿಯ ಮೇಲೆ ಆಕೆ ಒಂದು ದ್ವೇಷವನ್ನ ಬೆಳೆಸ್ಕೊಂಡು ಬಂದಿದ್ಲು. ತಂಗಿಯ ಮೇಲೆ ಒಂದು ಅಸೂಯೆ, ತಂಗಿಗೆ ಹೆಚ್ಚು ಪ್ರೀತಿ ಕೊಡ್ತಾರೆ ಅನ್ನೋದು, ಅದು ಬರ್ತಾ 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 ದೊಡ್ಡವಳಾಗ್ತಿದ್ದಂಗೆ ಇನ್ನಷ್ಟು ಬಲವಾಗೋದಕ್ಕೆ ಶುರುವಾಗಿದೆ. ಅದಾದ ಬಳಿಕ ನನ್ನ ತಾಯಿ ಕಂಟ್ರೋಲ್ ಮಾಡ್ತಿದ್ದಾರೆ, ಅಲ್ಲಿ ಹೋಗ್ಬಿಡ್ತಿಲ್ಲ ಇಲ್ಲಿ ಹೋಗ್ಬಿಡ್ತಿಲ್ಲ ಅಂತ ಅನ್ಸೋದಿಕ್ಕೆ ಶುರುವಾಗಿದೆ. ಅದೇ ಸಂದರ್ಭದಲ್ಲಿ ಇನ್ಯಾವನೊಬ್ಬಂದು ಪ್ರೀತಿ ಸಿಕ್ಕಿದೆ, ಆತನ ಜೊತೆಗೆ ಹೊರಗಡೆ ಬಂದು ಇರೋಣ ಅಂತ ಹೇಳಿ ಆಕೆ ಯೋಚನೆಯನ್ನ ಮಾಡಿದ್ದಾಳೆ. ಅದಾದ ನಂತರ 30 ಲಕ್ಷ ರೂಪಾಯಿ ಸಾಲದ ವಿಚಾರ, ತಾಯಿಯ ಮೇಲಿನ ದ್ವೇಷ, ತಾಯಿಯನ್ನ ಸಾಯಿಸಬೇಕು ಅನ್ನೋದು ಪ್ಲಾನ್ ಆಗಿತ್ತು. ಅದರ ತಂದೆ ಮತ್ತೆ ತಂಗಿ ಬಂದಂತ ಕಾರಣಕ್ಕಾಗಿ 3 ಜನರ ಪ್ರಾಣವನ್ನ ತೆಗೆಯುವಂತ ಕೆಲಸವನ್ನು ಆಕೆ ಮಾಡಿದ್ದಾಳೆ. ಅದು ಹೇಗೆ ಮನಸ್ಸು ಬರುತ್ತೆ, ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಬಂಧುಗಳೇ, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.